ಲೈವ್ನಲ್ಲಿ ಇರ್ತದೆ. ಇವತ್ತೆಲ್ಲ ನೋಡಬೇಕು. ಒಂಚೂರು ಡಿಸ್ಪ್ಲೇ ಇವನೇ ಬಹಳ ವಿಶೇಷವಾದಂಥ ಅಭಿವೃದ್ಧಿ ಪ್ರಾಧಿಕಾರದಿಂದ ಈಗ ನಮ್ಮ ಸರ್ಕಾರ 5 ಎಕರೆ ನಾವು ಕೊಡ್ತೀವಿ. ನಾವೇ ಇದನ್ನ ಪ್ರಾಧಿಕಾರ ರಕ್ಷಣೆ ಮಾಡಿದವರು, ನಾವೇ ನಾವೇ ಭೂಮಿ ಕೊಟ್ಟಿರೋರು, ನಾವೇ ಅದಕ್ಕೆ ಒಂದು ಭವ್ಯವಾದಂಥ ಕಟ್ಟಡ ಕಟ್ಟಬೇಕು ಅಂತೇಳಿ ಒಂದು ಶಂಕುಸ್ಥಾಪನೆ ಮಾಡ್ತಾ ಇದ್ವಿ. ಇವತ್ತು ಬೆಳಗ್ಗೆ ನಾನು ಹೋಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗಿ ಅದು ಕೂಡ ನಾನು ಕೃಷ್ಣಾದರೆಗೊಬ್ಬರು ಮನೆಯಪ್ಪನವರು ಮತ್ತು ನಮ್ಮ ಇವರೆಲ್ಲ ಸೇರಿ ಅಧಿಕಾರಿಗಳೆಲ್ಲ ಸೇರಿ ನಾವೆಲ್ಲ ಅಲ್ಲಿ ಗೌರವ ಸಲ್ಲಿಸ್ಕೊಂಡು ನಾವು ಬಂದಿದ್ದೇವೆ. ಸರ್ಕಾರದಲ್ಲಿ ಸೆಪ್ಟೆಂಬರ್ ನಂತರ ಸಾಕಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜಣ್ಣ ಅವರು ಹೇಳ್ತಾ ಇರೋದು. ಸತೀಶ್ ಜಾರಕಿಹೊಳಿ ಅವರು ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೇ ಕೇಳಿದೆ. ಏರ್ಪೋರ್ಟ್ ಅಥಾರಿಟಿಯವರು ಮತ್ತು ಪ್ಲಾನಿಂಗ್ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಂಸ್ಥೆಯವರು ಇಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ನಾವೆಲ್ಲ ಬಂದು ಮುಂದಿನ ದಿನಗಳಲ್ಲಿ ನಾವಾಗಲಿ ಸ್ವಾಮಿಗಳಾಗಲಿ ನಾವೆಲ್ಲ ಬಂದು ಅತಿಥಿಗಳಾಗಿ ಬಂದು ಪಾಲ್ಗೊಂಡು ಕೆಂಪೇಗೌಡರಿಗೆ ಬೆಳಗ್ಗೆ ಅಷ್ಟಕ್ಕೆ ಇಲ್ಲಿಂದ ನಮನ ಮಾಡಿ ಆಮೇಲೆ ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈಗ 12 ಗಂಟೆಗೆ ನಮ್ಮ 5 ಎಕರೆ ಜಮೀನನ್ನು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜಮೀನನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಭವ್ಯವಾದಂಥ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ನಕ್ಷೆಗಳು ಕೂಡ ತಯಾರಾಗ್ತದೆ. ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಕೂಡ 12 ಗಂಟೆ 15 ನಿಮಿಷಕ್ಕೆ ಇಟ್ಕೊಂಡಿದ್ದೇವೆ. ಈಗ ತಕ್ಷಣ ಇದರಿಂದ ಹೋಗಿ ನಾವು ವಿಧಾನಸೌಧ ಎದುರುಗಡೆ ಕೆಂಪೇಗೌಡ ನಾವು ಇದಕ್ಕೆ ಪ್ರತಿಭೆಗೆ ಪೂಜೆ ಮಾಡಬೇಕು, ಮಾಲಾರ್ಪಣೆ ಮಾಡಬೇಕು, ಕಾರ್ಪೊರೇಷನ್ ಮಾಲಾರ್ಪಣೆ ಮಾಡಬೇಕು. ಅದಾದಮೇಲೆ ನಾವು ಅಲ್ಲಿಗೆ ಹೋಗ್ತೇವೆ. ನಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಈ ಸಾಯಂಕಾಲ ಟುಡೇ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಅಗೇನ್ 3 awards has been finalized by my revenue department and the Pradhikara. Today I would like to congratulate the Bangalore International Airport Authority as an institution. They have got the award, Kempegowda Award this year. It is a great event. So I wish them all the best. Congratulations to them. ಎಲ್ಲರೂ ಕೂಡ ದುಡಿದಂಥ ಎಲ್ಲ ಸಿಬ್ಬಂದಿಗಳು ಕೂಡ all the employees, officers of this authority and the airport limited. I would like to congratulate them. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಭೇಟಿ ಮಾಡೋಣ ಮಧ್ಯಾಹ್ನ.